ದೇವನಹಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಗಜಪ್ಪ ಎಂಬ ಒಬ್ಬ ಮೀನುಗಾರನಿದ್ದ. ಆತ ಪ್ರತಿದಿನ ಬೆಳಿಗ್ಗೆ ಹಳ್ಳಿಯ ಕೆರೆಯಲ್ಲಿ ಮೀನು ಹಿಡಿದು ಹಳ್ಳಿಯ ಜನರಿಗೆ ಮಾರಾಟ ಮಾಡುತ್ತಿದ್ದ. ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಆತ ತಾನು ಹಿಡಿದ ಮೀನನ್ನು ದೊಡ್ಡ ಬಾಸ್ಕೆಟ್ನಲ್ಲಿ ತುಂಬಿಕೊಂಡು ಹಳ್ಳಿಯ ಮನೆಗೆ ತೆರಳಿ ಮಾರುತ್ತಿದ್ದ. ಗಜಪ್ಪನು ಸತ್ಯನಿಷ್ಠ, ಶ್ರಮಿಕ ಮತ್ತು ಮೃದುವಾದ ಮಾತಿನವನು. ಅವನು ಬಂದರೆ ಹಳ್ಳಿಯವರು ಹಸಿವು ಮರೆತು ತಾಜಾ ಮೀನಿನ ಸುವಾಸನೆಗೆ ಓಡಿಬರುತ್ತಿದ್ದರು. ಗಜಪ್ಪನಿಗೆ ಮೀನುಗಾರಿಕೆಯೇ ಜೀವನದ ಮೂಲ. ಎಲ್ಲಾ ಮೀನು ಮಾರಾಟವಾದ ನಂತರ ಆತ ಹಳ್ಳಿಯ ಬಡ ಮಕ್ಕಳಿಗೆ ಉಚಿತವಾಗಿ ಚಿಕ್ಕ ಚಿಕ್ಕ ಮೀನುಗಳನ್ನು ಕೊಡುವ ಚಟವಿತ್ತು. ಅವರ ಮುಖದಲ್ಲಿ ಕಾಣುವ ಸಂತೋಷವೇ ಗಜಪ್ಪನಿಗೆ ದೊಡ್ಡ ಸಂಪತ್ತು. ಹೀಗೆ ಪ್ರತಿದಿನ ಶ್ರಮಿಸಿ ಹಳ್ಳಿಯವರ ಮೆಚ್ಚುಗೆ ಗಳಿಸಿಕೊಂಡಿದ್ದ. ಸಂಜೆ ಆತ ತನ್ನ ಮನೆಗೆ ಹಿಂತಿರುಗಿ ಕುಟುಂಬದೊಂದಿಗೆ ಜೀವನ ನಡೆಸುತ್ತಿದ್ದ. ಹಸಿರು ಹೊಲಗಳ ನಡುವೆ ಇರುವ ಅವನ ಸಣ್ಣ ಮನೆ ಹಳ್ಳಿಯ ಶಾಂತತೆಗೆ ಒಲವು ತುಂಬುತ್ತಿತ್ತು. ಮಳೆಯ ದಿನಗಳಲ್ಲಿ ಆತ ಕಾಡುಮೀನು ಹಿಡಿದು ತಂದು ಮಕ್ಕಳಿಗೆ ಉಪ್ಪಿನಕಾಯಿ ಹಾಕಿ ಊಟ ಮಾಡುವಾಗ ತಾನು ಬಾಲ್ಯದಲ್ಲಿ ಕಂಡ ಸಂಕಷ್ಟಗಳ ನೆನಪನ್ನು ಹೇಳಿ ಮುದ್ದಾಡುತ್ತಿದ್ದ. ಹೀಗೆ ಗಜಪ್ಪನ ದಿನಗಳು ಹಳ್ಳಿಯ ಬಾಳಿನೊಂದಿಗೆ ಬೆಸೆದುಕೊಂಡಿದ್ದವು.